ರಾಜಧಾನಿ ದೆಹಲಿಯಲ್ಲಿ ಚುನಾವಣೆಯ ಕಾವು ಜೋರಾಗ್ಬಿಟ್ಟಿದೆ. ಗೆಲುವಿಗಾಗಿ ಅಖಾಡಕ್ಕಿಳಿದಿರುವ ಆಡಳಿತ ಹಾಗೂ ವಿಪಕ್ಷಗಳು ತಂತ್ರ ರಣತಂತ್ರ ಹೆಣೆಯುತ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದೆಹಲಿಯಲ್ಲಿ ಕಾವೇರಿದ ಚುನಾವಣಾ ರಂಗು. ಆಪ್ ಎನ್ಡಿಎ ಯುಪಿಎ ನಡುವೆ ಬಿಗ್ ಫೈಟ್. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚುನಾವಣಾ ಅಖಾಡ ಕಾವೇರಿದೆ. ಮೂರನೇ ಬಾರಿಗೆ ಗದ್ದುಗೆ ಏರಲು ಆಪ್ ತಂತ್ರಗಾರಿಕೆಯ ಜೊತೆ ಸತತ ಪ್ರಯತ್ನ ಪಡುತ್ತಿದ್ದಾರೆ. ಇತ್ತ ಎನ್ಡಿಎ ಹಾಗೂ ಯುಪಿಎ ಹೊಸ ಯೋಚನೆ ಹಾಗೂ ಯೋಜನೆಯೊಂದಿಗೆ ಮತದಾರರನ್ನ ಸೆಳೆಯಲು ಸಜ್ಜಾಗಿದ್ದಾರೆ. ದೆಹಲಿಯಲ್ಲಿ ಈ ಬಾರಿ ಕಮಲ ಅರಳಿಸಲು ಬಿಜೆಪಿ ನಾಯಕರು ಪಣ ತೊಟ್ಟಿದ್ದಾರೆ. ಇದಕ್ಕಾಗಿ ರಣತಂತ್ರ ಕೂಡ ರೂಪಿಸಲಾಗಿದೆ. ಕೇಂದ್ರ ಸಚಿವ ಅಮಿತ್ ಶಾ ಹಾಗೂ ಜೆಪಿ ನಡ್ಡಾ ನೇತೃತ್ವದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಲಾಗುತ್ತಿದೆ. ಅಲ್ಲದೆ ಹೆಚ್ಚು ಸೀಟ್ ಗೆಲ್ಲುವ ಕುರಿತು ಕಾರ್ಯಕರ್ತರಿಗೆ ಹಾಗೂ ನಾಯಕರಿಗೆ ಒಂದಷ್ಟು ಸಲಹೆಗಳನ್ನ ನೀಡಿದ್ದಾರೆ ಎನ್ನಲಾಗಿದೆ. ದೆಹಲಿ ಎಲೆಕ್ಷನ್ಗೆ ಯೋಗಿಯೇ ಸ್ಟಾರ್ ಕ್ಯಾಂಪೇನ್. ದೆಹಲಿಯಲ್ಲಿ ಗದ್ದುಗೆ ಹಿಡಿಯಲು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ರನ್ನ ಸ್ಟಾರ್ ಕ್ಯಾಂಪೇನರ್ ಆಗಿ ಮಾಡಲಿದ್ದಾರೆ. ದೆಹಲಿಯ ಹಲವು ಕ್ಷೇತ್ರಗಳಲ್ಲಿ ಯೋಗಿ ಅವರ ಮೂಲಕ ಭರ್ಜರಿ ಕ್ಯಾಂಪೇನ್ ಮಾಡುವ ಮೂಲಕ ಮತದಾರರನ್ನ ಸೆಳೆಯುವ ತಂತ್ರವನ್ನ ಬಿಜೆಪಿ ಮಾಡಿದೆ. ಇತ್ತ ಬಿಜೆಪಿ ವಿರುದ್ಧ ಆಪ್ ಸಂಸದ ಸಂಜಯ್ ಸಂಗ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಬಾರಿ ಹೇಗಾದ್ರೂ ಗೆಲ್ಲಲೇಬೇಕೆಂದು ಮತದಾರರಿಗೆ ಹಣ ಹಂಚ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬಿಜೆಪಿಯನ್ನ ಗಾಲಿ ಗಲೋಚ್ ಪಾರ್ಟಿ ಎಂದಿರೋ ಸಂಜಯ್ ಸಿಂಗ್ ಸೋಲುವುದು ಖಚಿತವಾಗಿದ್ರೂ ಹಣ ಹಂಚ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. गाली गलौज पार्टी के कुछ नेताओं ने दिल्ली के अंदर 1100 रुपए वोट खरीदने के लिए बांटे और पूरे मीडिया में दिल्ली में इस बात की चर्चा हुई, चारों तरफ चर्चा हुई, खुलेआम नोट देके वोट खरीदने की कोशिश की गई. ದೆಹಲಿ ಅಖಾಡ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಪಕ್ಷಗಳ ನಡುವೆ ಸಮರ, ವಾಗ್ಯುದ್ಧ, ಏಟಿಗೆ ಎದುರೇಟು ಶುರುವಾಗಿದ್ದು ಮತದಾರ ಪ್ರಭು ಯಾರ ಕೈ ಹಿಡಿಯ. ರಾಜಧಾನಿ ದೆಹಲಿಯಲ್ಲಿ ಚುನಾವಣೆಯ ಕಾವು ಜೋರಾಗ್ಬಿಟ್ಟಿದೆ. ಗೆಲುವಿಗಾಗಿ ಅಖಾಡಕ್ಕಿಳಿದಿರುವ ಆಡಳಿತ ಹಾಗೂ ವಿಪಕ್ಷಗಳು ತಂತ್ರ ರಣತಂತ್ರ ಹೆಣೆಯುತ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದೆಹಲಿಯಲ್ಲಿ ಕಾವೇರಿದ ಚುನಾವಣಾ ರಂಗು. ಆಪ್ ಎನ್ಡಿಎ ಯುಪಿಎ ನಡುವೆ ಬಿಗ್ ಫೈಟ್. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚುನಾವಣಾ ಅಖಾಡ ಕಾವೇರಿದೆ. ಮೂರನೇ ಬಾರಿಗೆ ಗದ್ದುಗೆ ಏರಲು ಆಪ್ ತಂತ್ರಗಾರಿಕೆಯ ಜೊತೆ ಸತತ ಪ್ರಯತ್ನ ಪಡುತ್ತಿದ್ದಾರೆ. ಇತ್ತ ಎನ್ಡಿಎ ಹಾಗೂ ಯುಪಿಎ ಹೊಸ ಯೋಚನೆ ಹಾಗೂ ಯೋಜನೆಯೊಂದಿಗೆ ಮತದಾರರನ್ನ ಸೆಳೆಯಲು ಸಜ್ಜಾಗಿದ್ದಾರೆ. ದೆಹಲಿಯಲ್ಲಿ ಈ ಬಾರಿ ಕಮಲ ಅರಳಿಸಲು ಬಿಜೆಪಿ ನಾಯಕರು ಪಣ ತೊಟ್ಟಿದ್ದಾರೆ. ಇದಕ್ಕಾಗಿ ರಣತಂತ್ರ ಕೂಡ ರೂಪಿಸಲಾಗಿದೆ. ಕೇಂದ್ರ ಸಚಿವ ಅಮಿತ್ ಶಾ ಹಾಗೂ ಜೆಪಿ ನಡ್ಡಾ ನೇತೃತ್ವದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಲಾಗುತ್ತಿದೆ. ಅಲ್ಲದೆ ಹೆಚ್ಚು ಸೀಟ್ ಗೆಲ್ಲುವ ಕುರಿತು ಕಾರ್ಯಕರ್ತರಿಗೆ ಹಾಗೂ ನಾಯಕರಿಗೆ ಒಂದಷ್ಟು ಸಲಹೆಗಳನ್ನ ನೀಡಿದ್ದಾರೆ ಎನ್ನಲಾಗಿದೆ. ದೆಹಲಿ ಎಲೆಕ್ಷನ್ಗೆ ಯೋಗಿಯೇ ಸ್ಟಾರ್ ಕ್ಯಾಂಪೇನ್. ದೆಹಲಿಯಲ್ಲಿ ಗದ್ದುಗೆ ಹಿಡಿಯಲು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ರನ್ನ ಸ್ಟಾರ್ ಕ್ಯಾಂಪೇನರ್ ಆಗಿ ಮಾಡಲಿದ್ದಾರೆ. ದೆಹಲಿಯ ಹಲವು ಕ್ಷೇತ್ರಗಳಲ್ಲಿ ಯೋಗಿ ಅವರ ಮೂಲಕ ಭರ್ಜರಿ ಕ್ಯಾಂಪೇನ್ ಮಾಡುವ ಮೂಲಕ ಮತದಾರರನ್ನ ಸೆಳೆಯುವ ತಂತ್ರವನ್ನ ಬಿಜೆಪಿ ಮಾಡಿದೆ. ಇತ್ತ ಬಿಜೆಪಿ ವಿರುದ್ಧ ಆಪ್ ಸಂಸದ ಸಂಜಯ್ ಸಂಗ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಬಾರಿ ಹೇಗಾದ್ರೂ ಗೆಲ್ಲಲೇಬೇಕೆಂದು ಮತದಾರರಿಗೆ ಹಣ ಹಂಚ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬಿಜೆಪಿಯನ್ನ ಗಾಲಿ ಗಲೋಚ್ ಪಾರ್ಟಿ ಎಂದಿರೋ ಸಂಜಯ್ ಸಿಂಗ್ ಸೋಲುವುದು ಖಚಿತವಾಗಿದ್ರೂ ಹಣ ಹಂಚ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. गाली गलौज पार्टी के कुछ नेताओं ने दिल्ली के अंदर 1100 रुपए वोट खरीदने के लिए बांटे और पूरे मीडिया में दिल्ली में इस बात की चर्चा हुई, चारों तरफ चर्चा हुई, खुलेआम नोट देके वोट खरीदने की कोशिश की गई. ದೆಹಲಿ ಅಖಾಡ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಪಕ್ಷಗಳ ನಡುವೆ ಸಮರ, ವಾಗ್ಯುದ್ಧ, ಏಟಿಗೆ ಎದುರೇಟು ಶುರುವಾಗಿದ್ದು ಮತದಾರ ಪ್ರಭು ಯಾರ ಕೈ ಹಿಡಿಯ. ರಾಜಧಾನಿ ದೆಹಲಿಯಲ್ಲಿ ಚುನಾವಣೆಯ ಕಾವು ಜೋರಾಗ್ಬಿಟ್ಟಿದೆ. ಗೆಲುವಿಗಾಗಿ ಅಖಾಡಕ್ಕಿಳಿದಿರುವ ಆಡಳಿತ ಹಾಗೂ ವಿಪಕ್ಷಗಳು ತಂತ್ರ ರಣತಂತ್ರ ಹೆಣೆಯುತ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದೆಹಲಿಯಲ್ಲಿ ಕಾವೇರಿದ ಚುನಾವಣಾ ರಂಗು. ಆಪ್ ಎನ್ಡಿಎ ಯುಪಿಎ ನಡುವೆ ಬಿಗ್ ಫೈಟ್.
ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚುನಾವಣಾ ಅಖಾಡ ಕಾವೇರಿದೆ. ಮೂರನೇ ಬಾರಿಗೆ ಗದ್ದುಗೆ ಏರಲು ಆಪ್ ತಂತ್ರಗಾರಿಕೆಯ ಜೊತೆ ಸತತ ಪ್ರಯತ್ನ ಪಡುತ್ತಿದ್ದಾರೆ. ಇತ್ತ ಎನ್ಡಿಎ ಹಾಗೂ ಯುಪಿಎ ಹೊಸ ಯೋಚನೆ ಹಾಗೂ ಯೋಜನೆಯೊಂದಿಗೆ ಮತದಾರರನ್ನ ಸೆಳೆಯಲು ಸಜ್ಜಾಗಿದ್ದಾರೆ. ದೆಹಲಿಯಲ್ಲಿ ಈ ಬಾರಿ ಕಮಲ ಅರಳಿಸಲು ಬಿಜೆಪಿ ನಾಯಕರು ಪಣ ತೊಟ್ಟಿದ್ದಾರೆ. ಇದಕ್ಕಾಗಿ ರಣತಂತ್ರ ಕೂಡ ರೂಪಿಸಲಾಗಿದೆ. ಕೇಂದ್ರ ಸಚಿವ ಅಮಿತ್ ಶಾ ಹಾಗೂ ಜೆಪಿ ನಡ್ಡಾ ನೇತೃತ್ವದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಲಾಗುತ್ತಿದೆ. ಅಲ್ಲದೆ ಹೆಚ್ಚು ಸೀಟ್ ಗೆಲ್ಲುವ ಕುರಿತು ಕಾರ್ಯಕರ್ತರಿಗೆ ಹಾಗೂ ನಾಯಕರಿಗೆ ಒಂದಷ್ಟು ಸಲಹೆಗಳನ್ನ ನೀಡಿದ್ದಾರೆ ಎನ್ನಲಾಗಿದೆ. ದೆಹಲಿ ಎಲೆಕ್ಷನ್ಗೆ ಯೋಗಿಯೇ ಸ್ಟಾರ್ ಕ್ಯಾಂಪೇನರ್. ದೆಹಲಿಯಲ್ಲಿ ಗದ್ದುಗೆ ಹಿಡಿಯಲು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ರನ್ನ ಸ್ಟಾರ್ ಕ್ಯಾಂಪೇನರ್ ಆಗಿ ಮಾಡಲಿದ್ದಾರೆ. ದೆಹಲಿಯ ಹಲವು ಕ್ಷೇತ್ರಗಳಲ್ಲಿ ಯೋಗಿ ಅವರ ಮೂಲಕ ಭರ್ಜರಿ ಕ್ಯಾಂಪೇನ್ ಮಾಡುವ ಮೂಲಕ ಮತದಾರರನ್ನ ಸೆಳೆಯುವ ತಂತ್ರವನ್ನ ಬಿಜೆಪಿ ಮಾಡಿದೆ. ಇತ್ತ ಬಿಜೆಪಿ ವಿರುದ್ಧ ಆಪ್ ಸಂಸದ ಸಂಜಯ್ ಸಂಗ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಬಾರಿ ಹೇಗಾದ್ರೂ ಗೆಲ್ಲಲೇಬೇಕೆಂದು ಮತದಾರರಿಗೆ ಹಣ ಹಂಚುತ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬಿಜೆಪಿಯನ್ನ ಗಾಲಿ ಗಲೋಚ್ ಪಾರ್ಟಿ ಎಂದಿರೋ ಸಂಜಯ್ ಸಿಂಗ್ ಸೋಲುವುದು ಖಚಿತವಾಗಿದ್ರೂ ಹಣ ಹಂಚುತ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. गाली गलौज पार्टी के कुछ नेताओं ने दिल्ली के अंदर 1100 रुपए वोट खरीदने के लिए बांटे और पूरे मीडिया में दिल्ली में इस बात की चर्चा हुई, चारों तरफ चर्चा हुई, खुलेआम नोट देके वोट खरीदने की कोशिश की गई. ದೆಹಲಿ ಅಖಾಡ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಪಕ್ಷಗಳ ನಡುವೆ ಸಮರ, ವಾಗ್ಯುದ್ಧ, ಏಟಿಗೆ ಎದುರೇಟು ಶುರುವಾಗಿದ್ದು ಮತದಾರ ಪ್ರಭು ಯಾರ ಕೈ ಹಿಡಿಯ. ರಾಜಧಾನಿ ದೆಹಲಿಯಲ್ಲಿ ಚುನಾವಣೆಯ ಕಾವು ಜೋರಾಗ್ಬಿಟ್ಟಿದೆ. ಗೆಲುವಿಗಾಗಿ ಅಖಾಡಕ್ಕಿಳಿದಿರುವ ಆಡಳಿತ ಹಾಗೂ ವಿಪಕ್ಷಗಳು ರಣತಂತ್ರ ಹೆಣೆಯುತ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದೆಹಲಿಯಲ್ಲಿ ಕಾವೇರಿದ ಚುನಾವಣಾ ರಂಗು. ಆಪ್ ಎನ್ಡಿಎ ಯುಪಿಎ ನಡುವೆ ಬಿಗ್ ಫೈಟ್. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚುನಾವಣಾ ಅಖಾಡ ಕಾವೇರಿದೆ. ಮೂರನೇ ಬಾರಿಗೆ ಗದ್ದುಗೆ ಏರಲು ಆಪ್ ತಂತ್ರಗಾರಿಕೆಯ ಜೊತೆ ಸತತ ಪ್ರಯತ್ನ ಪಡುತ್ತಿದ್ದಾರೆ. ಇತ್ತ ಎನ್ಡಿಎ ಹಾಗೂ ಯುಪಿಎ ಹೊಸ ಯೋಚನೆ ಹಾಗೂ ಯೋಜನೆಯೊಂದಿಗೆ ಮತದಾರರನ್ನ ಸೆಳೆಯಲು ಸಜ್ಜಾಗಿದ್ದಾರೆ. ದೆಹಲಿಯಲ್ಲಿ ಈ ಬಾರಿ ಕಮಲ ಅರಳಿಸಲು ಬಿಜೆಪಿ ನಾಯಕರು ಪಣ ತೊಟ್ಟಿದ್ದಾರೆ. ಇದಕ್ಕಾಗಿ ರಣತಂತ್ರ ಕೂಡ ರೂಪಿಸಲಾಗಿದೆ. ಕೇಂದ್ರ ಸಚಿವ ಅಮಿತ್ ಶಾ ಹಾಗೂ ಜೆಪಿ ನಡ್ಡಾ ನೇತೃತ್ವದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಲಾಗುತ್ತಿದೆ. ಅಲ್ಲದೆ ಹೆಚ್ಚು ಸೀಟ್ ಗೆಲ್ಲುವ ಕುರಿತು ಕಾರ್ಯಕರ್ತರಿಗೆ ಹಾಗೂ ನಾಯಕರಿಗೆ ಒಂದಷ್ಟು ಸಲಹೆಗಳನ್ನ ನೀಡಿದ್ದಾರೆ ಎನ್ನಲಾಗಿದೆ. ದೆಹಲಿ ಎಲೆಕ್ಷನ್ಗೆ ಯೋಗಿಯೇ ಸ್ಟಾರ್ ಕ್ಯಾಂಪೇನರ್. ದೆಹಲಿಯಲ್ಲಿ ಗದ್ದುಗೆ ಹಿಡಿಯಲು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ರನ್ನ ಸ್ಟಾರ್ ಕ್ಯಾಂಪೇನರ್ ಆಗಿ ಮಾಡಲಿದ್ದಾರೆ. ದೆಹಲಿಯ ಹಲವು ಕ್ಷೇತ್ರಗಳಲ್ಲಿ ಯೋಗಿ ಅವರ ಮೂಲಕ ಭರ್ಜರಿ ಕ್ಯಾಂಪೇನ್ ಮಾಡುವ ಮೂಲಕ ಮತದಾರರನ್ನ ಸೆಳೆಯುವ ತಂತ್ರವನ್ನ ಬಿಜೆಪಿ ಮಾಡಿದೆ. ಇತ್ತ ಬಿಜೆಪಿ ವಿರುದ್ಧ ಆಪ್ ಸಂಸದ ಸಂಜಯ್ ಸಂಗ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಬಾರಿ ಹೇಗಾದ್ರೂ ಗೆಲ್ಲಲೇಬೇಕೆಂದು ಮತದಾರರಿಗೆ ಹಣ ಹಂಚುತ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬಿಜೆಪಿಯನ್ನ ಗಾಲಿ ಗಲೋಚ್ ಪಾರ್ಟಿ ಎಂದಿರೋ ಸಂಜಯ್ ಸಿಂಗ್ ಸೋಲುವುದು ಖಚಿತವಾಗಿದ್ರೂ ಹಣ ಹಂಚುತ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. गाली गलौज पार्टी के कुछ नेताओं ने दिल्ली के अंदर 1100 रुपए वोट खरीदने के लिए बांटे और पूरे मीडिया में दिल्ली में इस बात की चर्चा हुई, चारों तरफ चर्चा हुई, खुलेआम नोट देके वोट खरीदने की कोशिश की गई. ದೆಹಲಿ ಅಖಾಡ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಪಕ್ಷಗಳ ನಡುವೆ ಸಮರ, ವಾಗ್ಯುದ್ಧ, ಏಟಿಗೆ ಎದುರೇಟು ಶುರುವಾಗಿದ್ದು ಮತದಾರ ಪ್ರಭು ಯಾರ ಕೈ ಹಿಡಿಯ